ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನವೀನ್. ನೀವು ನೋಡ್ತಿರೋದು ಚಿಲ್ ಸಿಟಿ ನವೀನ್ ಚಾನಲ್. ಇವತ್ತು ಈ ಬ್ಲಾಗ್ ಅಲ್ಲಿ ಪುಷ್ಪ 2 ಅಲ್ಲಿ ಬರೋ ಯಾಗಂಟಿ ದೇವಸ್ಥಾನಕ್ಕೆ ಯಾವ ತರ ಹೋಗ್ಬೇಕು ಮತ್ತೆ ಆ ದೇವಸ್ಥಾನದಲ್ಲಿರೋ ಮಿಸ್ಟ್ರೀಸ್ ಏನು, ಹಿಸ್ಟ್ರಿ ಏನು ಅನ್ನೋದನ್ನ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ಫಸ್ಟ್ ಟೈಮ್ ನೀವು ಯಾರಾದ್ರೂ ನಮ್ಮ ಚಾನಲ್ ನೋಡ್ತಿದ್ದೀರಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಬನ್ನಿ ವಿಡಿಯೋ ಒಳಗಡೆ ಹೋಗಿ ನೋಡೋಣ ಏನೆಲ್ಲ ಇದೆ ಅಂತ. ಮೊದಲು ಈ ದೇವಸ್ಥಾನಕ್ಕೆ ಯಾವ ತರ ರೀಚ್ ಆಗ್ಬೋದು ಅಂತ ನೋಡೋಣ. ಈ ಯಾಗಂಟಿ ದೇವಸ್ಥಾನ ಇರೋದು ಆಂಧ್ರ ಪ್ರದೇಶದಲ್ಲಿ ಕರ್ನೂಲ್ ಜಿಲ್ಲೆಯಲ್ಲಿ ಇದೆ. ಬೆಂಗಳೂರಿಂದ ಯಾಗಂಟಿಗೆ 340 ಕಿಲೋಮೀಟರ್ ಆಗುತ್ತೆ. ಒಂದು 6 ಅವರ್ ಜರ್ನಿ ಇರುತ್ತೆ. ಇನ್ನೊಂದು ಒಳ್ಳೆ ಪ್ಲಾನ್ ಏನಂದ್ರೆ, ನೀವ್ ಯಾರಾದ್ರೂ ಮಂತ್ರಾಲಯಕ್ಕೆ ಹೋಗ್ತಿದ್ದೀರಾ ಅಂದ್ರೆ ಯಾಗಂಟಿ ದೇವಸ್ಥಾನನು ಒನ್ ಡೇ ಪ್ಲಾನ್ ಮಾಡ್ಕೊಂಡು ಹೋಗ್ ಬರ್ಬೋದು. ಬಿಕಾಸ್ ಮಂತ್ರಾಲಯದಿಂದ ಯಾಗಂಟಿಗೆ 150 ಕಿಲೋಮೀಟರ್ ಮಾತ್ರನೇ ಆಗುತ್ತೆ. ಒಂದು 4 ಅವರ್ ಜರ್ನಿ ಇರುತ್ತೆ. ನಾವು ಮಂತ್ರಾಲಯ ಹೋಗಿ ಯಾಗಂಟಿ ನೋಡ್ಕೊಂಡು ಬಂದ್ವಿ. ರೋಡ್ಸ್ ಮಾತ್ರ ಮಂತ್ರಾಲಯದಿಂದ ಸ್ವಲ್ಪ ಪ್ರಾಪರ್ ರೋಡ್ಸ್ ಇರಲ್ಲ. ದೋಣಿ ಹೋಗಿ ಹೋದ್ರೆ ಸ್ವಲ್ಪ ಪರವಾಗಿಲ್ಲ. ಆದ್ರೆ ನಾವು ವಿಲೇಜ್ ರೋಡ್ಸ್ ಅಲ್ಲೇ ಹೋದ್ವಿ. ಆ ಏರಿಯಾದಲ್ಲಿ ಅಂತ ಡೆವಲಪ್ಮೆಂಟ್ಸ್ ಏನು ಇಲ್ಲ ಅನ್ನೋದ್ರಿಂದ ಫುಲ್ ಅಂಡ್ ಫುಲ್ ಅಗ್ರಿಕಲ್ಚರ್ ನೇ ನಂಬ್ಕೊಂಡು ಜನ ಇರೋದು. ಎಷ್ಟ್ ದೂರಕ್ಕೆ ನೋಡಿದ್ರು ನಿಮ್ಗೆ ಫಾರ್ಮ್ ಲ್ಯಾಂಡ್ಸೇ ಕಾಣುತ್ತೆ. ನಿಜ, ಬೆಂಗಳೂರಲ್ಲಿ ದಿನ ಸಿಟಿ ಲೈಫ್ ನ ನೋಡಿ ಅಲ್ಲಿರೋ ವಿಲೇಜಸ್ ಮತ್ತೆ ವಿಂಡ್ ಮಿಲ್ಸ್ ಎಲ್ಲ ನೋಡಿದ್ರೆ ತುಂಬಾ ರಿಫ್ರೆಶ್ ಆಗುತ್ತೆ ಮೈಂಡ್ಗೆ. ಅಷ್ಟೊಂದು ಸೂಪರ್ ಆಗಿತ್ತು. ರೂಟ್ ಗೆ ಪ್ರಾಪರ್ ಆಗಿ ಗೂಗಲ್ ಮ್ಯಾಪ್ಸ್ ನ ಮತ್ತೆ ಅಲ್ಲಿರೋ ಜನನ ಕೇಳ್ಕೊಂಡು ಹೋಗಿ ಒನ್ಸ್ ನೀವು ಯಾಗಂಟಿ ರೀಚ್ ಆದ್ಮೇಲೆ ಎಂಟ್ರಿ ಟಿಕೆಟ್ ಪೇ ಮಾಡಿ ಒಳಗಡೆ ಹೋಗ್ಬೇಕು. ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ಆ ಕಡೆ ಎಲ್ಲೂ ಪ್ರಾಪರ್ ಹೋಟೆಲ್ ಸಿಗಲ್ಲ. ತಿನ್ಬೇಕು ಅಂದ್ರೆ ದೋಣಿ ಮಾತ್ರನೇ ಸ್ವಲ್ಪ ಸಿಟಿ ಆಗಿರುತ್ತೆ. ಮಿಸ್ ಮಾಡದೆ ಅಲ್ಲೇ ನೀವು ತಿಂಡಿ ಇಲ್ಲಾಂದ್ರೆ ಲಂಚ್ ನ ಮಾಡ್ಕೊಳ್ಳಿ. ಯಾಗಂಟಿ ದೇವಸ್ಥಾನದಲ್ಲೂ ಹೋಟೆಲ್ಸ್ ಅಷ್ಟೊಂದು ಹೈಜಿನಿಕ್ ಇರಲ್ಲ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಮತ್ತೆ ಬೇಜಾನ್ ಪಾರ್ಕಿಂಗ್ ಪ್ಲೇಸ್ ದೇವಸ್ಥಾನದ ಮುಂದೆ ಇರೋದ್ರಿಂದ ಪಾರ್ಕಿಂಗ್ ಏನು ಪ್ರಾಬ್ಲಮ್ ಇರಲ್ಲ. ಈಗ ದೇವಸ್ಥಾನದ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಈ ದೇವಾಲಯ ತುಂಬಾನೇ ಪುರಾಣ ಕಥೆಗಳನ್ನು ಹೊಂದಿರೋ ನಿಗೂಢ ದೇವಾಲಯ. ಕಾಲಜ್ಞಾನದ ಪ್ರಕಾರ ಕಲಿಯುಗದ ಅಂತ್ಯವನ್ನು ಕೂಡ ಈ ದೇವಾಲಯ ಸೂಚಿಸುತ್ತದೆ ಅಂತ ಹೇಳ್ತಾರೆ. ಅದರಿಂದನೇ ಈ ಯಾಗಂಟಿ ದೇವಸ್ಥಾನನ ಕಲಿಯುಗದ ಅಂತ್ಯ ಸೂಚಕ ದೇವಸ್ಥಾನ ಅಂತಾನು ಹೇಳ್ತಾರೆ. ಪುಷ್ಪ 2 ಮೂವಿಯಲ್ಲಿ ಸ್ವಲ್ಪ ಸೀನ್ಸ್ ನೋಡಿರ್ತೀರಾ, ಅದು ಈ ದೇವಸ್ಥಾನದಲ್ಲೇ ಶೂಟ್ ಮಾಡಿದ್ದಾರೆ. ವೈಕುಂಠದಿಂದ ಲಕ್ಷ್ಮಿಯನ್ನು ಅರಸುತ್ತಾ ಬಂದ ನಾರಾಯಣರು ತನ್ನ ಹೆಜ್ಜೆಯನ್ನು ಇಟ್ಟಿದ್ದ ಜಾಗನು ಯಾಗಂಟಿ ಅಂತಾನೆ ಹೇಳ್ತಾರೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷ ಏನಂದ್ರೆ, ಈ ದೇವಸ್ಥಾನದ ಮೇಲೆ ಒಂದು ಕಾಕಿನೂ ಸಹ ನೀವು ನೋಡಕ್ ಆಗಲ್ಲಂತೆ. ಪುರಾಣದ ಪ್ರಕಾರ ಅಗಸ್ತ್ಯ ಮುನಿಗಳು ಇಲ್ಲೇ ವಾಸವಿದ್ರು ಅಂತಾನು ಹೇಳ್ತಾರೆ. ನೀವು ಕಾರ್ನ ಪಾರ್ಕ್ ಮಾಡಿ ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ಒಂದು ಕಲ್ಯಾಣಿ ಸಿಗುತ್ತೆ. ಆ ಕಲ್ಯಾಣಿಯಲ್ಲೇ ಅಗಸ್ತ್ಯ ಮುನಿಗಳು ಸ್ನಾನ ಮಾಡ್ತಿದ್ರಂತೆ. ಈ ಕಲ್ಯಾಣಿಯಲ್ಲಿ ವರ್ಷದ 365 ದಿವಸನೂ ನೀರ್ ಇರುತ್ತೆ ಅಂತೆ. ಮತ್ತೆ ಈ ನೀರ್ಗೆ ಹಲವಾರು ರೋಗಗಳ ನಿವಾರಣೆ ಮಾಡೋ ಶಕ್ತಿ ಇರುತ್ತೆ ಅಂತಾನು ಹೇಳ್ತಾರೆ. ನೀರ್ ಯಾವಾಗ್ಲೂ ಇರುತ್ತೆ. ಎಲ್ಲಿಂದ ಬರ್ತಿದೆ ಅಂತ ಸ್ವಲ್ಪ ಜನ ಕೇಳಿದ್ವಿ. ಅವರು ಬೆಟ್ಟಗಳಿಂದ ಬರ್ತಿದೆ ಅಂತ ಹೇಳಿದ್ರು. ತುಂಬಾನೇ ಶಕ್ತಿ ಇರುವ ನೀರಿದು. ಮತ್ತೆ ಎಷ್ಟು ಕ್ಲಿಯರ್ ಆಗಿದೆ ನೋಡಿ. ಮತ್ತೆ ಅಲ್ಲಿರೋ ನಂದಿ ಬಾಯಲ್ಲಿ ಯಾವಾಗ್ಲೂ ನೀರ್ ಬರ್ತಾನೆ ಇತ್ತು. ನಾವು ಹೋಗ್ಬಿಟ್ಟು ತಲೆಗೆ ಸ್ವಲ್ಪ ನೀರ್ ಹಾಕೊಂಡು ಹೋದ್ವಿ. ತುಂಬಾ ಜನ ಅಲ್ಲೇ ಸ್ನಾನ ಮಾಡ್ತಿದ್ರು. ಮತ್ತೆ ಸೈಡ್ ಅಲ್ಲಿ ನೀವು ನೋಡಬಹುದು ಹಳೆ ಶಿಲೆಗಳನ್ನ ಕೆತ್ತನೆ ಮಾಡಿಟ್ಟಿದ್ದಾರೆ. ತುಂಬಾನೇ ಹಳೆ ಕಾಲದ್ದಿದು. ಮತ್ತೆ ಸುತ್ತ ನೋಡಕ್ಕೆ ತುಂಬಾನೇ ಸೂಪರ್ ಆಗಿತ್ತು. ನನ್ಗಂತೂ ತುಂಬಾ ಇಷ್ಟ ಆಯ್ತು. ನೀವು ಹೋದ್ರು ಖಂಡಿತ ಮಿಸ್ ಮಾಡಬೇಡಿ. ಮತ್ತೆ ಇಲ್ಲಿಂದ ನೀವು ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ಉಮಾಮಹೇಶ್ವರಿ ದೇವಸ್ಥಾನದ ಗೋಪುರ ಸಿಗುತ್ತೆ. ನೋಡಕ್ಕೆ ತುಂಬಾನೇ ಸೂಪರ್ ಆಗಿದೆ. ಅಲ್ಲಿಂದ ನೀವು ವೆಂಕಟೇಶ್ವರ ಸ್ವಾಮಿ ಇರುವ ಗುಹೆ ಇದೆಯಲ್ಲ, ಅದನ್ನು ನೋಡ್ಬೋದು. ಮತ್ತೆ ಸುತ್ತಮುತ್ತ ಇರುವ ಬೆಟ್ಟಗಳೆಲ್ಲಾನು ನೀವು ನೋಡ್ಬೋದು. ಜೊತೆಗೆ ಅಲ್ಲಿಂದ ಕೇವ್ಗೆ ಹೋಗಕ್ಕೆ ಒಂದು ಸ್ಮಾಲ್ ಬ್ರಿಡ್ಜು ಇದೆ. ಕೆಳಗಡೆ ನೀರು ಹೋಗ್ತಾ ಇರುತ್ತಂತೆ. ನಾವು ಹೋಗ್ಬೇಕಾದ್ರೆ ನೀರ್ ಸ್ವಲ್ಪನೂ ಇರ್ಲಿಲ್ಲ, ತುಂಬಾ ಬಿಸಿಲಿತ್ತು. ನೀರ್ ತುಂಬಾ ಬರ್ಬೇಕಾದ್ರೆ ಕೆಳಗಡೆ ನೀರು ಹೋಗ್ತಿರ್ತಂತೆ. ನೋಡಕ್ಕೆ ಸಖತ್ತಾಗಿರುತ್ತಂತೆ. ಬಟ್ ಅದು ಯಾವ ಟೈಮ್ ಅಲ್ಲಿ ಅಂತ ನಮಗೂ ಗೊತ್ತಿಲ್ಲ. ಈಗ ದೇವ್ರನ್ನ ದರ್ಶನ ಮಾಡ್ಕೊಳ್ಳೋಣ ಬನ್ನಿ. ಟೆಂಪಲ್ ಒಳಗಡೆ ಹೋದ್ರೆ ಒಂದು ಡಿವೈನ್ ಫೀಲ್ ಕೊಡುತ್ತೆ. ಆ ಬಾಗ್ಲು ಸುತ್ತ ಇರುವ ಆ ಕಲೆಗಳು ಮತ್ತೆ ಗೋಪುರ ಎಲ್ಲ ನೋಡಕ್ಕೆ ತುಂಬಾನೇ ಸೂಪರ್ ಆಗಿ ಅನ್ಸುತ್ತೆ. ದೇವಸ್ಥಾನ ಒಳಗಡೆ ಹೋಗಿ ನೀವು 5 ರೂಪೀಸ್ ಪೇ ಮಾಡಿದ್ರೆ ದರ್ಶನಕ್ಕೆ ಬಿಡ್ತಾರೆ. ಅಲ್ಲಿ ಕ್ಯಾಮ್ರಾ ಮತ್ತೆ ಫೋನ್ ಅಲೌಡ್ ಇಲ್ಲ ಅನ್ನೋದ್ರಿಂದ ನಿಮ್ಗೆ ತೋರ್ಸಕ್ಕಾಗಲ್ಲ. ದರ್ಶನ ಮಾಡ್ಕೊಂಡು ಈಚೆ ಬಂದು ಒಂದು ರೌಂಡ್ ಹಾಕಿದ್ರೆ ನಿಮ್ಗೆ ಅಲ್ಲೇ ಒಂದು 5 ಇಂದ 6 ದೇವಸ್ಥಾನಗಳಿದೆ, ಸಣ್ಣ ಪುಟ್ಟ ದೇವಸ್ಥಾನಗಳು. ಅದನ್ನೆಲ್ಲ ನೋಡ್ಕೊಂಡು ದೇವಸ್ಥಾನದ ಮುಂದೆ ಮತ್ತೆ ಬಂದ್ರೆ ನಿಮ್ಗೆ ಒಂದು ವಿಶೇಷವಾದ ಪ್ಲೇಸ್ ಬರುತ್ತೆ. ಅದೇ ಬೆಳೆಯುವ ನಂದಿ. ಹೌದು, ಇದು ಒಂದು ಸ್ವಯಂಭೂ ಆಗಿ ಇರೋ ನಂದಿ. ದಿನದಿಂದ ದಿನಕ್ಕೆ ಇದು ಬೆಳಿತಾನೆ ಇರುತ್ತಂತೆ. 90 ವರ್ಷಗಳ ಮುಂಚೆ ಇದು ತುಂಬಾ ಚಿಕ್ಕ ಮೂರ್ತಿ ಆಗಿತ್ತಂತೆ. ಈಗ ತುಂಬಾನೇ ಬೆಳೆದಿದೆ ಅಂತ ಹೇಳ್ತಾರೆ ಅಲ್ಲಿರೋ ಜನರು. ಎಷ್ಟು ಬೆಳೆದಿದೆ ಅಂದ್ರೆ, ಆ ನಂದಿ ಮಂಟಪದಲ್ಲಿ ಪ್ರದಕ್ಷಿಣೆ ಹಾಕಕ್ಕೂ ಜಾಗ ಇಲ್ಲ. ಅದಕ್ಕೆ ಇವಾಗ ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ ಅಂತ. ವೀರ ಬ್ರಹ್ಮೇಂದ್ರರು ಬರ್ದಿರೋ ಕಾಲಜ್ಞಾನದ ಪ್ರಕಾರ ಕಲಿಯುಗ ಅಂತ್ಯವಾಗೋ ಸಮಯದಲ್ಲಿ ಈ ನಂದಿಗೆ ಜೀವ ಬಂದು ಜೋರಾಗಿ ಕೂಗುತ್ತಂತೆ. ಈ ನಂದಿ ಕೂಗಿದ್ರೆ ಕಲಿಯುಗ ಅಂತ್ಯವಾಗುತ್ತಂತೆ. ಮತ್ತೆ ಈ ದೇವಸ್ಥಾನದ ಮೇಲೆ ಒಂದು ಕಾಗೆನೂ ನೀವು ನೋಡಕ್ಕಾಗಲ್ಲ, ಮತ್ತೆ ಆರಲ್ಲ ಅಂತ ಹೇಳದ್ನಲ್ಲ, ಅದು ಯಾಕಂದ್ರೆ ಅಗಸ್ತ್ಯ ಮುನಿಗಳು ಧ್ಯಾನ ಮಾಡ್ಬೇಕಾದ್ರೆ ಕಾಕಿಗಳೆಲ್ಲ ತುಂಬಾನೇ ಅರ್ಚ್ಕೊಂಡು ಧ್ಯಾನಕ್ಕೆ ಡಿಸ್ಟರ್ಬ್ ಮಾಡ್ತಿದ್ವಂತೆ. ಆಗ ಅಗಸ್ತ್ಯ ಮುನಿಗಳು ಕೋಪಗೊಂಡು ಈ ಪ್ರದೇಶದ ಸುತ್ತಮುತ್ತ ಒಂದು ಕಾಕಿನೂ ಆರಬಾರ್ದು ಅಂತ ಶಾಪ ಹಾಕಿದ್ರಂತೆ. ಆಗಿಂದ ಈ ದೇವಸ್ಥಾನ ಮತ್ತೆ ಈ ಪ್ರದೇಶದಲ್ಲಿ ನೀವು ಒಂದು ಕಾಗೆನೂ ಆರೋದನ್ನ ನೀವು ನೋಡಕ್ಕಾಗಲ್ಲಂತೆ. ಹಾಗೆ ನಂದಿನ ನೋಡ್ಕೊಂಡು ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ಒಂದು ಚಿಕ್ಕ ಕಲ್ಯಾಣಿ ಸಿಗುತ್ತೆ. ಅದರಲ್ಲಿ ಇರೋ ನೀರಂತೂ ಕ್ರಿಸ್ಟಲ್ ಕ್ಲಿಯರ್ ಆಗಿ ತುಂಬಾನೇ ಸೂಪರ್ ಆಗಿರುತ್ತೆ. ಇಂಡಿಯಾದಲ್ಲಿ ಇಷ್ಟೊಂದು ಕ್ಲೀನ್ ಆಗಿರೋ ವಾಟರ್ ನಾನು ಎಲ್ಲೂ ನೋಡಿಲ್ಲ. ನೀವ್ಯಾರಾದ್ರೂ ನೋಡಿದ್ರೆ ಖಂಡಿತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಎಲ್ಲಿ ಅಂತ. ಈ ಕಲ್ಯಾಣಿ
ಕಲ್ಯಾಣಿಯಲ್ಲೂ ನೀರ್ 365 ದಿವಸನೂ ಇರುತ್ತಂತೆ. ಆ ಕಲ್ಯಾಣಿ ನೋಡ್ಕೊಂಡು ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ 3 ಕೇವ್ ಸಿಗುತ್ತೆ. ಅದರಲ್ಲಿ ಮೊದಲನೇದು ಬಂದು ಅಗಸ್ತ್ಯ ಕೇವು. ಆ ಕೇವ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಆಪೋಸಿಟ್ ಸೈಡ್ ಅಲ್ಲಿ ನೋಡಿದ್ರೆ ನಿಮ್ಗೆ ಒಂದು ಕಲ್ಲು ಕಾಣುತ್ತೆ. ಅದು ಸೇಮ್ ಟು ಸೇಮ್ ಆಂಜನೇಯನ ಮೂರ್ತಿ ತರನೇ ಇರುತ್ತೆ. ನೋಡಕ್ಕಂತೂ 2 ಕಣ್ ಸಾಲಲ್ಲ. ನಾನಂತೂ ಅಲ್ಲೇ ತುಂಬಾ ಹೊತ್ತು ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಅಲ್ಲೇ ನಿಂತ್ಬಿಟ್ಟಿದ್ದೆ. ಮತ್ತೆ ನನ್ನ ತಲೆಯಲ್ಲಿ ಇದು ಹೆಂಗ್ ಸಾಧ್ಯ ಅಂತಾನೂ ಅನಿಸ್ತಿತ್ತು. ಸರಿ ಅದನ್ನ ನೋಡ್ಕೊಂಡೆ ಸ್ವಲ್ಪ ಮುಂದೆ ಹೋದ್ವಿ. ಅಗಸ್ತ್ಯ ಕೇವ್ ಒಳಗಡೆ ತುಂಬಾನೇ ಸ್ಟೀಪ್ ಆಗಿದೆ ಸ್ಟೆಪ್ಸ್ ಅಂತೂ. ಒಂದು 200 ಸ್ಟೆಪ್ಸ್ ತನಕ ಇರುತ್ತೆ ಅನ್ಸುತ್ತೆ. ನೋಡ್ಕೊಂಡು ಹತ್ಬೇಕಾಗುತ್ತೆ. ಈ ತರ ಪ್ಲೇಸ್ ನಾನೆಲ್ಲೂ ನಮ್ ಕಡೆ ನೋಡಿಲ್ಲ. ಫಸ್ಟ್ ಟೈಮ್ ನೋಡಿರೋದು. ಬಟ್ ಈ ಪ್ರದೇಶ ಸುತ್ತಮುತ್ತ ಈ ತರ ನ್ಯಾಚುರಲ್ ಕೇವ್ಸ್ ತುಂಬಾ ಇದಾವಂತೆ. ಈ ನ್ಯಾಚುರಲ್ ಕೇವ್ಸ್ ನ ಕಾಪಾಡ್ಕೋಬೇಕಂದ್ರೆ ಪ್ರಾಪರ್ ಆಗಿ ಮೇಂಟೆನೆನ್ಸ್ ಮಾಡ್ಬೇಕು. ಅಷ್ಟೊಂದು ಮೇಂಟೆನೆನ್ಸ್ ಇಲ್ಲ ಅಂತ ಅನ್ಸುತ್ತೆ ನನ್ಗನ್ಸಿರೋ ಪ್ರಕಾರ. ಇದು ಗವರ್ಮೆಂಟ್ ಗೆ ಗೊತ್ತಾಗಿ ಸ್ವಲ್ಪ ಮೇಂಟೈನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಒನ್ಸ್ ನೀವು ಮೇಲೆ ರೀಚ್ ಆದ್ಮೇಲೆ ಅಗಸ್ತ್ಯ ಮುನಿಗಳು ತಪಸ್ ಮಾಡಿದ ಜಾಗ ಮತ್ತೆ ಅವರು ಪೂಜಿಸ್ತಿದ್ದ ಶಿವಲಿಂಗ ಎಲ್ಲಾನು ಒಂದೇ ಕಡೆ ನೋಡ್ಬೋದು. ಆಕ್ಚುಲಿ ನಾವು ಹೋಗಿದ್ದ ಟೈಮ್ ಅಲ್ಲಿ ಬಿಸಿಲಂತೂ ಹೆವಿ ಇತ್ತು. ಈಚೆ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಬರೀ ಕಾಲಲ್ಲೇ ಫುಲ್ ದೇವಸ್ಥಾನ ಓಡಾಡ್ಬೇಕಿತ್ತು. ಅದು ಕಲ್ ಮೇಲೆ. ಬಟ್ ಇಲ್ಲಿ ಒಳಗಡೆ ಬಂದ ತಕ್ಷಣ ಅಂತೂ ತುಂಬಾ ಕೂಲಿಂಗ್ ಆಗಿತ್ತು. ಮತ್ತೆ ಫೋಟೋಸ್ ತಗೊಳಕಲ್ಲ ಒಂದು ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು. ಯಾಕಂದ್ರೆ ಮೇಲೆ ನಿಮ್ಗೆ ಒಂದು ಓಪನ್ ಇರುತ್ತೆ. ಅದರಲ್ಲಿ ಸೂರ್ಯನ ಕಿರಣಗಳು ಒಳಗಡೆ ಬೀಳ್ತಿರುತ್ತೆ. ಆ ಟೈಮಲ್ಲಿ ನೀವು ಫೋಟೋಸ್ ಎಲ್ಲ ತಗೊಂಡ್ರೆ ಸಖತ್ತಾಗಿ ಬರ್ತಿತ್ತು. ನೋಡಕ್ಕಂತೂ ತುಂಬಾ ಸ್ಟೀಪ್ ಆಗಿ ಸಖತ್ತಾಗಿ ಕಾಣ್ತಿತ್ತು. ಇಳಿಬೇಕಾದ್ರೆ ನೀವು ಹುಷಾರಾಗಿ ಇಳಿಬೇಕಾಗುತ್ತೆ. ನೀವ್ ಯಾರಾದ್ರೂ ವಯಸ್ಸಾದವ್ರ ಜೊತೆ ಬಂದಿದ್ರೆ ಅಂದ್ರೆ ಅವ್ರನ್ನ ಸ್ವಲ್ಪ ಸ್ಕಿಪ್ ಮಾಡ್ಕೊಳ್ಳಿ. ಯಾಕಂದ್ರೆ ತುಂಬಾ ಸ್ಟೀಪ್ ಆಗಿರುತ್ತೆ. ಇಳಿಬೇಕಾದ್ರೆ ಮತ್ತೆ ಹತ್ಬೇಕಾದ್ರೆ ತುಂಬಾ ನೋಡ್ಕೊಂಡು ಹತ್ಬೇಕಾಗುತ್ತೆ. ಬಟ್ ತುಂಬಾ ಕಷ್ಟ ಏನಾಗಲ್ಲ ನಿಮ್ಗೆ. ಈ ಕೇವ್ನೆಲ್ಲ ನೋಡ್ಕೊಂಡು ಸ್ವಲ್ಪ ನೀವು ಮುಂದೆ ಹೋದ್ರೆ ಅಲ್ಲಿ ನಿಮ್ಗೆ 2ನೇ ಕೇವ್ ಸಿಗುತ್ತೆ. ಅದನ್ನ ವೆಂಕಟೇಶ್ವರನ ಗುಹೆ ಅಂತ ಹೇಳ್ತಾರೆ. ಇಲ್ಲಿರುವ ವೆಂಕಟೇಶ್ವರ ಸ್ವಾಮಿಯ ಶಿಲೆಯನ್ನು ಅಗಸ್ತ್ಯ ಮುನಿಗಳೇ ಕೆತ್ತಿದಂತಾನು ಹೇಳ್ತಾರೆ. ಈ ಕೇವ್ನೆ ಪುಷ್ಪ 2 ಮೂವಿಯಲ್ಲಿ ತೋರಿಸಿರ್ತಾರೆ. ಈ ಕೇವ್ಗೆ ಹೋಗ್ಬೇಕಂದ್ರೆ ನೀವು 100 ಸ್ಟೆಪ್ಸ್ ಹತ್ಕೊಂಡ್ ಮೇಲೆ ಹೋಗ್ಬೇಕಾಗುತ್ತೆ. ತುಂಬಾನೇ ಸ್ಟೀಪ್ ಆಗಿ ಇರುತ್ತೆ. ಒಳಗಡೆ ಹೋದ್ರೆ ವೆಂಕಟೇಶ್ವರನ ಶಿಲೆ ಇದೆ. ಇಲ್ಲಿ ದರ್ಶನ ಮಾಡ್ಕೊಂಡ್ರೆ ತಿರುಪತಿಗೆ ಹೋಗಿ ಬಂದಷ್ಟು ಪುಣ್ಯ ಸಿಗುತ್ತೆ ಅಂತಾನು ಹೇಳ್ತಾರೆ. ಒಳಗಡೆ ನೋಡಕ್ ಸೂಪರ್ ಆಗಿತ್ತು. ಆದ್ರೆ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ರೆ ಯಾರು ಬಿಟ್ಟಿಲ್ಲ. ಕಾಸು ಕೊಟ್ರೆ ಒಂಥರ, ಕಾಸು ಕೊಡ್ದಿದ್ರೆ ಒಂಥರ ನೋಡ್ತಾರೆ ಅಲ್ಲಿ ಇರೋ ಜನ. ಆದ್ರೆ ಅಲ್ಲಿಂದ ರಾಜಗೋಪುರ ನೋಡೋ ಮಜಾ ಅಂತೂ ತುಂಬಾನೇ ಸೂಪರ್ ಆಗಿರುತ್ತೆ. ಇಲ್ಲಿ ದೇವರ ದರ್ಶನ ಪಡ್ಕೊಂಡು ಮತ್ತೆ ನಾವು ಸ್ವಲ್ಪ ಮುಂದೆ ಹೋದ್ವಿ. ಅಲ್ಲೇ ನಿಮ್ಗೆ 3ನೇ ಕೇವ್ ಸಿಗುತ್ತೆ. ಅದೇ ವೀರಬ್ರಹ್ಮ ಕೇವ್ ಅಂತ ಹೇಳ್ತಾರೆ. ಈ ಕೇವ್ ಅಲ್ಲೇ ವೀರಬ್ರಹ್ಮರು ತಮ್ಮ ಕಾಲಜ್ಞಾನವನ್ನು ಬರ್ದಿದಂತೆ. ಇದು ಸ್ವಲ್ಪ ಒಳಗಡೆ ಹೋಗೋ ತರ ಇರುತ್ತೆ. ಅಲ್ಲಿ ಒಳಗಡೆ ಹೋದ್ರೆ ಶಿವಲಿಂಗ ಇರುತ್ತೆ. ಸ್ವಲ್ಪ ಮುನಿಗಳೆಲ್ಲ ಕೂತಿರ್ತಾರೆ. ಬಟ್ ಇಲ್ಲಿನೂ ನಮ್ಗೆ ಕ್ಯಾಮ್ರಾ ಅಲೋ ಮಾಡ್ಲಿಲ್ಲ. ಅದರಿಂದ ನಿಮ್ಗೆ ತೋರ್ಸಕ್ ಆಗಲ್ಲ. ಆ ಕೇವ್ನ ನೋಡ್ಕೊಂಡು ನೀವು ಸ್ಟೆಪ್ಸ್ ಅಲ್ಲಿ ಕೆಳಗಡೆ ಇಳ್ಕೊಂಡು ಬಂದ್ರೆ ಡೈರೆಕ್ಟ್ ಆಗಿ ನೀವು ಕಲ್ಯಾಣಿ ಪಕ್ಕದಲ್ಲಿ ಬರ್ತೀರಾ. ಇಷ್ಟೇ ಒಂದು ಫುಲ್ ರೌಂಡ್ ಆಗಿರುತ್ತೆ ದೇವಸ್ಥಾನ. ನೀವು ಫಸ್ಟ್ ಕಲ್ಯಾಣಿ ನೋಡ್ಕೊಂಡು ಆಮೇಲೆ ದೇವಸ್ಥಾನ ಹೋಗಿ ದೇವಸ್ಥಾನದಿಂದ ಒಂದೊಂದು ಕೇವ್ಸ್ ನೋಡ್ಕೊಂಡು ಡೈರೆಕ್ಟ್ ಆಗಿ ಮತ್ತೆ ಪಾರ್ಕಿಂಗ್ ಏರಿಯಾಗೆ ಬರ್ತೀವಿ. ಈ ಯಾಗಂಟಿ ದೇವಸ್ಥಾನದ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 6 AM ಇಂದ 1 PM ತನಕ ಇರುತ್ತೆ. ಮತ್ತೆ ಈವ್ನಿಂಗ್ 3 ಇಂದ 7:30 ತನಕನೂ ಇರುತ್ತೆ. ಇಲ್ಲೇ ನಿಮ್ಗೆ ಮಧ್ಯಾಹ್ನಕ್ಕೆ ಅನ್ನ ಪ್ರಸಾದನೂ ಸಿಗುತ್ತೆ. ಬಟ್ ಬಿಸಿಲಂತೂ ತುಂಬಾನೇ ಇರುತ್ತೆ. ಅದು ನೋಡ್ಕೊಳ್ಳಿ. ಈ ಫುಲ್ ದೇವಸ್ಥಾನ ಮತ್ತೆ ಕೇವ್ಸ್ ಎಲ್ಲ ಸುತ್ಕೊಂಡ್ ಬರಕ್ಕೆ ನಮ್ಗೆ ಒಂದು 2 to 3 hours ಆಗ್ಬಿಡ್ತು. ಸರಿ ಓಕೆ, ಈ ಬಿಸಿಲಲ್ಲಿ ಇನ್ನೆಲ್ಲೂ ಹೋಗಕ್ ಆಗಲ್ಲ ಅಂತ ಪಕ್ಕದಲ್ಲಿ ಏನಾದ್ರು ದೇವಸ್ಥಾನ ಇದೆಯಾ ಅಂತ ಅಲ್ಲಿ ಇರೋರ್ನೇ ಕೇಳಿದ್ವಿ. ಅವರು ಬಂದು ಇಲ್ಲಿ 15 ಕಿಲೋಮೀಟರ್ ದೂರದಲ್ಲಿ ಒಂದು ಫೇಮಸ್ ಆದ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆ ಅಂತ ಹೇಳಿದ್ರು. ಸರಿ ಓಕೆ, ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ಅಲ್ಲಿಗೆ ಹೋಗಕ್ಕೆ ದಾರಿ ಬಂದು ನಿಮ್ಗೆ ಈ ಯಾಗಂಟಿ ದೇವಸ್ಥಾನದ ಮೇಲೆ ಒಂದು ಬೆಟ್ಟ ಕಾಣುತ್ತೆ. ಅಲ್ಲಿಂದ ಹೋಗೋ ತರ ಇರುತ್ತೆ. ನಿಮ್ಗೆ ಅಲ್ಲಿ ವ್ಯೂ ಪಾಯಿಂಟ್ಸ್ ಎಲ್ಲ ಇರುತ್ತೆ. ಅಲ್ಲಿಂದ ನೀವು ದೇವಸ್ಥಾನ ನೋಡಕ್ಕೆ ತುಂಬಾನೇ ಸೂಪರ್ ಆಗಿ ಕಾಣ್ತಿತ್ತು. ನಾವಂತೂ ಒಂದು 3 ವ್ಯೂ ಪಾಯಿಂಟ್ಸ್ ಅಲ್ಲಿ ನಿಲ್ಸ್ಬಿಟ್ಟು ದೇವಸ್ಥಾನನೆಲ್ಲ ವಿಡಿಯೋ ಮತ್ತೆ ಫೋಟೋ ತಗೊಂಡು ಹೋಗ್ತಿದ್ವಿ. ಪ್ಲೇಸ್ ಅಂತೂ ತುಂಬಾನೇ ಸೂಪರ್ ಆಗಿತ್ತು. ಆ ಬಿಸಿಲಲ್ಲಿ ವಿಡಿಯೋಸ್ ಮಾಡೋದು ತುಂಬಾನೇ ಕಷ್ಟ ಆಯ್ತು. ನಿಮ್ಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೊಂಡು ವಿಡಿಯೋ ಮಾಡ್ತಿದೀವಿ. ಖಂಡಿತ ನೀವ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಒಂದು ಲೈಕು ಮಾಡ್ಬಿಡಿ. ಈ ದೇವಸ್ಥಾನಕ್ಕೆ ಹೋಗೋ ರೂಟ್ ಅಂತೂ ತುಂಬಾ ಖರಾಬ್ ಆಗಿದೆ. ಅದರಿಂದ ಗೂಗಲ್ ಮ್ಯಾಪ್ಸ್ ಮತ್ತೆ ಪಕ್ಕದಲ್ಲಿ ಯಾರಾದ್ರೂ ಕಾಣಿಸಿದ್ರೆ ಅವ್ರ ಹತ್ರ ಕೇಳ್ಕೊಂಡು ಹೋಗಿ. ಈ ದೇವಸ್ಥಾನ ಇರೋ ಪ್ಲೇಸ್ ಬಂದು ಒಂದು ಬೆಟ್ಟದ ಮಧ್ಯದಲ್ಲಿ 2 ಕಲ್ಗಳ ಮಧ್ಯದಲ್ಲಿ ಇರುತ್ತೆ. ನಾವು ಕಾರ್ನ ಪಾರ್ಕ್ ಮಾಡಿ ಸ್ಟೆಪ್ಸ್ ನ ಇಳ್ಕೊಂಡು ಹೋಗ್ಬೇಕಾಗುತ್ತೆ. ಒಂದು 108 ಸ್ಟೆಪ್ಸ್ ಇರುತ್ತೆ. ಕೆಳಗಡೆ ಹೋದ್ರೆ ದೇವಸ್ಥಾನ ಈಗ ತಾನೇ ರೆನೋವೇಟ್ ಮಾಡಿದ್ದಾರೆ ಅನ್ಸುತ್ತೆ. ನೋಡಕ್ಕೆ ತುಂಬಾನೇ ಚೆನ್ನಾಗಿ ಕಾಣ್ತಿತ್ತು. ದರ್ಶನ ಮಾಡ್ಬೇಕಾದ್ರೆ ಮೊಬೈಲ್ಸ್ ಅಲೋ ಮಾಡಿಲ್ಲ. ಪಕ್ಕದಲ್ಲಿ ನಿಮ್ಗೆ ಸ್ನಾನ ಮಾಡ್ಕೊಳ್ಳೋಕ್ಕೂ ಜಾಗ ಇದೆ. ಮತ್ತೆ ಇಲ್ಲಿ ನೀವು ಮೇನ್ ಆಗಿ ನೋಡ್ಬೇಕಾಗಿರೋ ಪ್ಲೇಸ್ ಬಂದು 3 ಇರುತ್ತೆ. ಒಂದು ನರಸಿಂಹ ಸ್ವಾಮಿ ದೇವಸ್ಥಾನ, 2ನೇದ್ ಬಂದು ಪಕ್ಕದಲ್ಲೇ ಇರೋ ಲಕ್ಷ್ಮೀ ದೇವಿ ದೇವಸ್ಥಾನ, 3ನೇದ್ ಬಂದು ನರಸಿಂಹ ಸ್ವಾಮಿ ಪಾದ ಅಂತ ಹೇಳ್ತಾರೆ. ಇದು ಬಂದು ಮೇಲೆ ಇರುತ್ತೆ. ನಿಮ್ಗೆ ಕೆಳಗಿಂದನೂ ಕಾಣ್ತಿರುತ್ತೆ. ಫಸ್ಟ್ ನೀವು 2 ದೇವರನ್ನ ದರ್ಶನ ಮಾಡ್ಕೊಂಡು ಆಮೇಲೆ ಮೇಲೆ ಹೋಗಿ ದರ್ಶನ ಮಾಡ್ಬೇಕಾಗತ್ತೆ. ನಾವು ಇಲ್ಲಿ ದರ್ಶನ ಮಾಡ್ಕೊಂಡು ಮೇಲೆ ಹೋಗಿ ಅಲ್ಲಿನೂ ನಾವು ಪಾದನ ದರ್ಶನ ಮಾಡ್ಕೊಂಡ್ವಿ. ಅಲ್ಲಿ ಪಕ್ಕದಲ್ಲಿ ನಿಮ್ಗೆ ಹಿಂದೆ ಒಂದು ವ್ಯೂ ಪಾಯಿಂಟ್ ತರ ಕಾಣಿಸುತ್ತೆ. ಅಲ್ಲಿ ತುಂಬಾ ಜನ ಪ್ರದಕ್ಷಿಣೆ ಮಾಡ್ತಿದ್ರು. ನಾವು ಮಾಡ್ಕೊಂಡು ಅಲ್ಲಿ ವ್ಯೂ ಪಾಯಿಂಟ್ ನೆಲ್ಲ ನೋಡ್ಕೊಂಡು ಮತ್ತೆ ಕಾರ್ ಹತ್ರ ಬಂದ್ವಿ. ಇದಕ್ ಮೇಲೆ ಈ ಬಿಸಿಲಲ್ಲಿ ಎಲ್ಲೂ ಓಡಾಡಕ್ ಆಗಲ್ಲ ಅಂತ ರಿಟರ್ನ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಹೈವೇ ತುಂಬಾ ಹತ್ರದಲ್ಲಿತ್ತು. ಅಲ್ಲಿಂದ ಅನಂತಪುರ್ ಮತ್ತೆ ಅನಂತಪುರಿಂದ ಬೆಂಗಳೂರಿಗೆ ಬಂದು ಮನೆಗೆ ರೀಚ್ ಆದ್ವಿ. ಇಷ್ಟೇ ಈ ವಿಡಿಯೋ. ಈ ವಿಡಿಯೋದಲ್ಲಿ ಯಾಗಂಟಿ ಬಗ್ಗೆ ಫುಲ್ ಡೀಟೇಲ್ಸ್ ತಿಳಿಸಿರ್ತೀನಿ. ವಿಡಿಯೋ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ಫಾರ್ಮೇಟಿವ್ ಅನ್ಸಿದ್ರೆ ಖಂಡಿತ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಬಿಟ್ಟು ಹಂಗೆ ವಿಡಿಯೋಗೆ ಲೈಕ್ ಮಾಡಿ. ಮರಿದೆ ನಿಮ್ ಡೌಟ್ಸ್ ನೆಲ್ಲಾನು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬೈ.